ರಾಜ್ಯದ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಶುರುವಾಗಿದೆಯಾ ಟೆನ್ಷನ್? 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕಾಡ್ತಿದೆಯಾ ಆ ಒಂದು ಭಯ? ಸರ್ಕಾರಕ್ಕೆ ಪಾಠ ಕಲಿಸುತ್ತಾ ಆ ಸಮುದಾಯ? ಸಿಎಂ ಡಿಸಿಎಂಗೆ ಆ ನಾಯಕರು ಹೇಳಿದ್ದೇನು? ಗ್ಯಾರಂಟಿ ನ್ಯೂಸ್ನಲ್ಲಿ ಬೈ ಎಲೆಕ್ಷನ್ ಎಕ್ಸ್ಕ್ಲೂಸಿವ್. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕಾಡ್ತಿದೆಯಾ ಆ ಒಂದು ಭಯ? ಸರ್ಕಾರಕ್ಕೆ ಪಾಠ ಕಲಿಸುತ್ತಾ ಆ ಸಮುದಾಯ? ಹಾಗಾದ್ರೆ ಸಿಎಂ ಡಿಸಿಎಂಗೆ ಆ ನಾಯಕರು ಏನ್ ಹೇಳಿದ್ರು? ಗ್ಯಾರಂಟಿ ನ್ಯೂಸ್ನಲ್ಲಿ ಬೈ ಎಲೆಕ್ಷನ್ ಎಕ್ಸ್ಕ್ಲೂಸಿವ್. ರಾಜ್ಯದ 2 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ, ಬೈ ಎಲೆಕ್ಷನ್ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಶತಾಯ ಗತಾಯ ತಮ್ಮ 2 ಕ್ಷೇತ್ರಗಳನ್ನ ತಮ್ಮಲ್ಲೇ ಉಳಿಸಿಕೊಳ್ಳಬೇಕು ಅನ್ನೋ ಹಠ ಕಾಂಗ್ರೆಸ್ ಸರ್ಕಾರಕ್ಕೆ. ಜೊತೆಗೆ ಈ 2 ಕ್ಷೇತ್ರಗಳನ್ನ ಉಳಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗಿದೆ. ಅಕಸ್ಮಾತ್ ಆಗಿ 2ರಲ್ಲಿ 1 ಸೋತರೂ ಕೂಡ ಆಡಳಿತ ವಿರೋಧಿ ಅಲೆ ಇದೆ ರಾಜ್ಯದಲ್ಲಿ ಅನ್ನೋ ನಿಟ್ಟಿನಲ್ಲಿ ಸುದ್ದಿ ಹೋಗುತ್ತೆ ಜನರಿಗೆ. ಕಾಂಗ್ರೆಸ್ಗೆ ಶಾಕ್ ಕೊಡುತ್ತಾ ಮುಸ್ಲಿಂ ಸಮುದಾಯ? ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಮಿಸ್ ಆಗಿದೆ. ಈಗ ಅಲ್ಲಿ ಮಿಸ್ ಆಗಿದ್ದಕ್ಕೆ ಬಾಗಲಕೋಟೆಯಲ್ಲೂ ಎಫೆಕ್ಟ್ ಆಗುತ್ತಾ? ಎಫೆಕ್ಟ್ ಆಗಿದೆಯಾ? ಮುಸ್ಲಿಂ ಮುಖಂಡರಿಂದ ಸಾಮಾಜಿಕ ಜಾಲತಾಣದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಸಮುದಾಯ ಎಚ್ಚರಗೊಳ್ಳದಿದ್ರೆ ಮುಂದೆ ಕಷ್ಟ ಆಗುತ್ತೆ. 70,000 ಮತದಾರರು ಇರೋ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲ್ಲ ಅಂದ್ರೆ ಹೇಗೆ? ಹೀಗಾಗಿ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು. ದಾವಣಗೆರೆ ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲೂ ಪಾಠ ಕಲಿಸಬೇಕು. 2 ಕ್ಷೇತ್ರದಲ್ಲೂ ಬಾಯ್ಕಾಟ್ ಮಾಡುವಂತೆ ಜಾಗೃತಿಯನ್ನ ಅಥವಾ ಜಾಗೃತಿ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ ಮುಸ್ಲಿಂ ಸಮುದಾಯದವರು ಅನ್ನೋದು ಗೊತ್ತಾಗ್ತಾ ಇದೆ. ಮತದಾರರು ಬಾಯ್ಕಾಟ್ ದಾರಿ ತುಳಿದ್ರೆ ಕಾಂಗ್ರೆಸ್ಗೆ ಕಷ್ಟ ಗ್ಯಾರಂಟಿ. ಹೀಗಾಗಿ ಸಿಎಂ ಡಿಸಿಎಂ ಈ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ಕೊಟ್ಟಿದ್ದಾರಂತೆ ಸಂಬಂಧಪಟ್ಟಂತವರಿಗೆ. ಎಕ್ಸಾಕ್ಟ್ಲಿ ಹೌದು. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ದಾವಣಗೆರೆ ಬೈ ಎಲೆಕ್ಷನ್ ಅಂತ ಬಂದಾಗ ಮುಸ್ಲಿಂ ಸಮುದಾಯ ನಮಗೆ ಟಿಕೆಟ್ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಕೂತಿತ್ತು. ಸೊ ಟಿಕೆಟ್ ಸಿಗದೇ ಇದ್ದಾಗ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಬಟ್ ಅದಾದ ನಂತರ ಅವರನ್ನು ಕರೆಸಿ ಮಾತುಕತೆ ಎಲ್ಲವೂ ಕೂಡ ಆಗಿ ಸಂಧಾನ ಆಗಿ ಈಗ ಅವರು ನಾಮಪತ್ರ ವಾಪಸ್ ಪಡೆಯೋಕ್ಕಾಗಲ್ಲ. ಬಟ್ ಪ್ರಚಾರ ಅದು ಇದು ಏನು ಮಾಡೋಕ್ಕೆ ಹೋಗಲ್ಲ, ಅವರು ಸೈಲೆಂಟ್ ಆಗಿರ್ತಾರೆ. ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಅವ್ರ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಬಟ್ ಏನು ಪ್ರಶ್ನೆ ಎದ್ದಿರೋದೀಗ, 70,000 ಮತದಾರರು ಮುಸ್ಲಿಂ ಮತದಾರರು ಇರುವಂಥ ಕ್ಷೇತ್ರದಲ್ಲೇ ಮುಸ್ಲಿಂ ಅಭ್ಯರ್ಥಿ ಅಥವಾ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಅಂದರೆ ಹೆಂಗೆ ಅನ್ನೋದು ಮುಸ್ಲಿಂ ಸಮುದಾಯದ ಪ್ರಶ್ನೆ. ಎಷ್ಟು ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪನವರ ಬೆಂಬಲಕ್ಕೆ ನಿಂತಿದ್ವಿ. ಈಗ ಅವರಿಲ್ಲ. ಅವರೇ ಹೇಳಿದ್ರು ನಾನಿಲ್ಲದ ಕಾಲಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಈ ಕ್ಷೇತ್ರದಿಂದ ಅಂತ ಹೇಳಿ. ಬಟ್ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ನಮಗೆ ಮನೆ ಹಾಕಲಿಲ್ಲ ಅನ್ನೋ ಆರೋಪ ಅಥವಾ ಆಕ್ರೋಶ ಇದ್ದೇ ಇದೆ, ಅಸಮಾಧಾನ ಇದ್ದೇ ಇದೆ. ಹೌದು, ಸಾದಿಕ್ ಪೈಲ್ವಾನ್ ಅವರು ಈಗ ಒಪ್ಕೊಂಡಿರಬಹುದು, ಬಟ್ ಇಡೀ ಮುಸ್ಲಿಂ ಸಮುದಾಯ ಒಪ್ಕೊಂಡಿದೆಯಾ? 70,000 ಮತದಾರರು ಒಪ್ಕೊಳ್ಳೋಕೆ ಸಾಧ್ಯನಾ ಇದನ್ನ? ಇದೆಲ್ಲದರ ಜೊತೆಗೆ ಇಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬಾಗಲಕೋಟೆಯಲ್ಲೂ ಕೂಡ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಮುಸ್ಲಿಂ ಮುಖಂಡರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಜಾಗೃತಿ ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ. ಸಮುದಾಯ ಎಚ್ಚರಗೊಳ್ಳದಿದ್ರೆ ಮುಂದೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ ನಮಗೆ. 70,000 ಮತದಾರರು ಇರೋ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲ್ಲ ಅಂದ್ರೆ ಹೆಂಗೆ? ಹೀಗಾಗಿ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು. ದಾವಣಗೆರೆ ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲೂ ಪಾಠ ಕಲಿಸಬೇಕು. 2 ಕ್ಷೇತ್ರದಲ್ಲೂ ಬಾಯ್ಕಾಟ್ ಮಾಡುವಂತೆ ಜಾಗೃತಿಯನ್ನ ಅಥವಾ ತಮ್ಮ ಜನರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಮುಖೇನ ಮುಸ್ಲಿಂ ಸಮುದಾಯದ ಕೆಲವೊಂದಿಷ್ಟು ಜನ ಚುನಾವಣೆ ಬಾಯ್ಕಾಟ್ ಮಾಡಿ ಕಾಂಗ್ರೆಸ್ ಸೋಲಿಸುವುದು ಈ ಜಾಗೃತಿ ಅಭಿಯಾನದ ಪ್ರಮುಖ ಅಸ್ತ್ರ, ಉದ್ದೇಶ. ಬಿಜೆಪಿಗೆ ನಾವು ಮತ ಹಾಕಲ್ಲ ಅನ್ನೋದನ್ನ ತೋರಿಸೋದು. ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಮುಸ್ಲಿಮರಿಗೆ ಒಂದೇ ಪಕ್ಷ ಇರೋದು, ಅದು ಕಾಂಗ್ರೆಸ್ ಅನ್ನೋ ತರ. ಇನ್ನು ಬಿಜೆಪಿಗೆ ಅವ್ರು ಮತ ಹಾಕಲ್ಲ.
ಸೊ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಮಾನ್ಯತೆ ಕೊಡಲಿಲ್ಲ ಅಥವಾ ಟಿಕೆಟ್ ಕೊಡಲಿಲ್ಲ ಅಂತ ಅಂದಾಗ ಸಹಜವಾಗಿ ಆಕ್ರೋಶ ಅಂತೂ ವ್ಯಕ್ತವಾಗ್ತಾನೇ ಇದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಲೀಡ್ ಇರೋ ಕಡೆ ಹೆಚ್ಚುವರಿ ಟಿಕೆಟ್ ಬೇಡಿಕೆ ಇಡೋದಕ್ಕೆ ಇದೇ ರಹದಾರಿ ಅಂತ ಹೇಳಿ ಮುಖಂಡರು ಹೇಳ್ತಾ ಇದ್ದಾರೆ. ನಾವೀಗ ಸೈಲೆಂಟ್ ಆಗಿಬಿಟ್ರೆ, ನಾವೀಗ ಕಾಂಗ್ರೆಸ್ ಓಟ್ ಹಾಕ್ಬಿಟ್ರೆ ನಮ್ಮನ್ನು ಹೀಗೆ ನಡೆಸ್ಕೊಂಡು ಹೋಗ್ತಾರೆ, ಮುಂದಿನ ದಿನಗಳಲ್ಲಿ ನಮಗೆ ಮಾನ್ಯತೆ ಸಿಗೋದಿಲ್ಲ. 2028ರಲ್ಲಿ ನಮಗೆ ಅನುಕೂಲ ಆಗಬೇಕು ಅಂದರೆ ಇದು ಅನಿವಾರ್ಯ ಅಂತ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ದಾರೆ. ಕೆಲ ವೋಟ್ ಮುಸ್ಲಿಂ ಅಭ್ಯರ್ಥಿಗೆ, ಇನ್ನೂ ಕೆಲ ವೋಟ್ ಬಿಜೆಪಿಗೆ. ಭಾರಿ ಪ್ರಮಾಣದ ಮತದಾರರು ಬಾಯ್ಕಾಟ್ ದಾರಿ ತುಳಿದ್ರೆ ಕಾಂಗ್ರೆಸ್ಗೆ ಎರಡೂ ಕ್ಷೇತ್ರ ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ಹೀಗಾಗಿ ಸಿಎಂ ಡಿಸಿಎಂ ಈ ಸಮಸ್ಯೆ ಬಗೆಹರಿಸುವಂತೆ ಹಾಗೂ ಬಾಯ್ಕಾಟ್ ಚುನಾವಣೆ ಪ್ರಚಾರಕ್ಕೆ ಮರುಳಾಗದೆ ಎಚ್ಚರಿಕೆಯಿಂದ ಮತ ಚಲಾಯಿಸಿ ಅಂತ ಪ್ರಚಾರ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ಅಕಸ್ಮಾತ್ ಆಗಿ ಮುಸ್ಲಿಂ ಮತದಾರರು ಕಾಂಗ್ರೆಸ್ಗೆ ಮತ ಹಾಕದೆ ಹೋದ್ರೆ ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಎಲ್ಲೊಂದ್ ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗೆ ಮಣೆ ಹಾಕುತ್ತೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಆಗಲಿಲ್ಲ. ಬಟ್ ಈಗೆಲ್ಲವೂ ತಣ್ಣಗಾಗಿದೆ ಅನ್ನೋಷ್ಟರಲ್ಲಿ ಈಗ ಈ ಪೋಸ್ಟ್ಗಳು ಓಡಾಡ್ತಾ ಇದ್ದಾವೆ. ಏನಾಗಬಹುದು ಅಂತ ರಾಮ್, ಮೊದಲಿಂದಲೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯ ಈ ಬಾರಿ ಟಿಕೆಟ್ ನಮಗೆ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದು ನಿಜ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟರು, ಅದೇ ರೀತಿ KPCC ಅಧ್ಯಕ್ಷರು DCM ಆಗಿರುವಂತಹ DK ಶಿವಕುಮಾರ್ ಅವರ ಮುಂದೆನೂ ಕೂಡ ಇಟ್ಟರು, AICCಯಿಂದ ಬಂದಂತಹ ನಾಯಕರುಗಳ ಮುಂದೆನೂ ಕೂಡ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದರು. ಅದರಲ್ಲೂ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್ ಸೇರಿದಂತೆ, ಜಬ್ಬಾರ್ ಸೇರಿದಂತೆ ಹಲವು ಮುಸ್ಲಿಂ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಕೂಡ ಈ ಬಾರಿ ಶಾಮನೂರು ಶಿವಶಂಕರಪ್ಪ ಅವರು ಇರೋವರೆಗೂ ಅವರನ್ನು ಬೆಂಬಲಿಸ್ತಾ ಬಂದಿದ್ದೀವಿ. ಅವರು ಇದ್ದಾಗಲೇ ಹೇಳಿದರು ಈ ಬಾರಿ ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀವಿ ಅಂತ. ಆ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿದ್ದು ನಿಜ. ಆದರೆ KPCCಗೆ ಸಿಕ್ಕಂತಹ ರಿಪೋರ್ಟ್ ಪ್ರಕಾರ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಾದರೆ ಅಲ್ಲಿ ಸುಲಭ ಗೆಲುವು ಆಗಬಹುದು ಅನ್ನುವಂಥದ್ದು. ಜೊತೆಗೆ ಸಮುದಾಯವು ಕೂಡ ಅವರನ್ನು ಬೆಂಬಲಿಸಿದರೆ ಮಾತ್ರ ಗೆಲುವು ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ರಿಪೋರ್ಟ್ ಸಿಕ್ಕಿತ್ತು. ಅಳೆದು ತೂಗಿ ಕೊನೆಗೆ ಮುಸ್ಲಿಂ ಸಮುದಾಯದ ಮುಖಂಡರುಗಳನ್ನು ಮನವೊಲಿಸಿ ಫೈಲ್ವಾನ್ ಅವರನ್ನು ಕಣದಲ್ಲಿ ನಿವೃತ್ತಿ ಹೊಂದುವಂತೆ ಹೇಳಿ ಎಲ್ಲವೂ ಕೂಡ ಸರಿಹೋಯ್ತು ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಜಮೀರ್ ಅಹಮದ್ ಖಾನ್ ಮತ್ತು ಮಲ್ಕಾರ್ನ ಶಾಮನೂರ್ ಅವರ ನಡುವೆ ಒಂದಷ್ಟು ಮಾತುಕತೆಗಳು ಆಗ್ತಾ ಇರುವಂಥದ್ದು. ಪ್ರತಿದಿನವೂ ಕೂಡ ಏಟು ಎದುರೇಟು ಅನ್ನುವಂಥ ಒಂದು ರೀತಿಯಲ್ಲಿ ಸ್ವಪಕ್ಷ ಸಚಿವರುಗಳೇ ಕಿತ್ತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಮುದಾಯದ ಮುಖಂಡರುಗಳಿಂದ ಆಗ್ತಾ ಇರುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಈ ಬಾರಿನೂ ಕೂಡ ಒಂದು ವೇಳೆ ಶಾಮನೂರು ಕುಟುಂಬ ಗೆದ್ದಿದ್ದೆ ಆದರೆ ಇನ್ನು 30-40 ವರ್ಷ ನಮಗೆ ಈ ಕ್ಷೇತ್ರ ಸಿಗೋದಿಲ್ಲ. ಹೀಗಾಗಿ ಒಂದು ಮುಂದಿನ ದಿನಗಳಲ್ಲಿ ಸಮುದಾಯವನ್ನು ಹೆಚ್ಚು ಟಿಕೆಟ್ ಕೊಡೋದಕ್ಕೆ ಪರಿಗಣಿಸಬೇಕು ಅನ್ನೋದಾದರೆ ಈ ಬಾರಿ ನಡೀತಾ ಇರುವಂತಹ ಬೈ ಎಲೆಕ್ಷನಲ್ಲಿ ಕೇವಲ ದಾವಣಗೆರೆ ದಕ್ಷಿಣ ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ನಾವು ಕಾಂಗ್ರೆಸ್ಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಬೇಕು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರಿಗೆ ಅಷ್ಟೇ ಅಲ್ಲ, ಈ ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದವರೆಗೂ ಕೂಡ ಹೋಗಬೇಕು. ಆಗ ಅದಾದರೆ ಮಾತ್ರ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ನಾವು ಕೂಡ ಬೇಡಿಕೆ ಇಡ್ಬೋದು. ನಮ್ಮ ಬೇಡಿಕೆಯನ್ನು ಆಗ ಸಕಾರಾತ್ಮಕವಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಈಗ ಸದ್ಯದ ಮಟ್ಟಿಗೆ ರೇಸಲ್ಲಿ ಮುಂದೆ ಇದ್ದರೂ ಕೂಡ ಅವ್ರಿಗೆ ಕಾಡ್ತಿರುವಂಥ ಒಂದು ಆತಂಕ ಏನಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಎರಡೂ ಕಡೆಯೂ ಕೂಡ ಈ ಬಾಯ್ಕಟ್ ಮತದಾನ ಅನ್ನುವಂಥದ್ದು ಮುಸ್ಲಿಂ ಸಮುದಾಯ ಹೆಚ್ಚು ದಾರಿಯನ್ನು ತುಳಿದಿದೆ. ಆದರೆ ಕಾಂಗ್ರೆಸ್ಗೆ ಒಂದಷ್ಟು ಸಂಕಷ್ಟ ಎದುರಾಗ್ಬೋದು ಅನ್ನುವಂಥ ಒಂದು ಆತಂಕ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರಿಗಿದೆ. ಹೀಗಾಗಿ ಅಲ್ಲಿನ ಸ್ಥಳೀಯ ನಾಯಕರುಗಳು ನೀವು ಪ್ರಚಾರದ ಸಂದರ್ಭದಲ್ಲೂ ಕೂಡ ಸಮುದಾಯವನ್ನು ಮನವೊಲಿಸುವಂತಹ ಹಾಗೂ ಈ ಬಾಯ್ಕಟ್ ಪಾಲಿಟಿಕ್ಸ್ಗೆ ಯಾರು ಕೂಡ ಮಣೆ ಹಾಕಬೇಡಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.